ಕೋಲಾರದ ಶ್ರೀನಿವಾಸಪುರದಲ್ಲಿ ಮಾವು ಸೀಸನ್ ಮುಗಿದು 1.5 ತಿಂಗಳಾಗಿದೆ. ಆದರೆ ರೈತರಿಂದ ಮಾವನ್ನು ಖರೀದಿ ಮಾಡಿರುವ ಮಾವು ಫಲ್ ಫ್ಯಾಕ್ಟರಿಗಳು ಮಾವು ಸಂಸ್ಕರಣೆಯನ್ನು ಆರಂಭಿಸಿದೆ. ಆದರೆ ನಿಯಮಗಳನ್ನು ಗಾಳಿಗೆ ತೂರಿ ಸಂಸ್ಕರಣೆ ಮಾಡಿ ತ್ಯಾಜ್ಯ ನೀರನ್ನು ಹೊರಬಿಟ್ಟಿರೋ ಪರಿಣಾಮ ವಾತಾವರಣದಲ್ಲಿ ದುರ್ವಾಸನೆ ಆರಂಭವಾಗಿದ್ದು ಪಕ್ಕದಲ್ಲಿ ವಾಸ ಮಾಡುತ್ತಿರುವ ಬಡಾವಣೆಯ ಜನರಿಗೆ ಸಂಕಷ್ಟ ಎದುರಾಗಿದೆ. ಹೀಗೆ ಕಪ್ಪು ಬಣ್ಣದಲ್ಲಿ ಕಾಣ್ತಿರುವ ಈ ನೀರು ಯಾವುದೋ ಮೋರಿಯಿಂದ ಲೀಕೇಜ್ ಆಗಿ ನಿಂತಿರೋ ನೀರಲ್ಲ. ಜೊತೆಗೆ ಇದೇ ನೀರಲ್ಲಿ ತೇಲಾಡುತ್ತಾ ಈಜಾಡುತ್ತಿರುವ ಕ್ರಿಮಿಕೀಟಗಳು. ಈ ದೃಶ್ಯಗಳು ಕಂಡುಬಂದಿದ್ದು ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ಎಪಿಎಂಸಿ ಮಾರುಕಟ್ಟೆ ಹಿಂಭಾಗದಲ್ಲಿ. ಹೌದು, ಈ ಬಾರಿಯ ಮಾವು ಸೀಸನ್ ಕಳೆದು ಬರೋಬ್ಬರಿ 1.5 ತಿಂಗಳಾಗಿದೆ. ರೈತರಿಂದ ಮಾವು ಖರೀದಿ ಮಾಡಿರುವ ಫ್ಯಾಕ್ಟರಿಗಳು ಪ್ರತಿನಿತ್ಯ ಪಲ್ಪ್ ತಯಾರಿಕೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಆದರೆ ಇಷ್ಟು ದಿನ ಮಾವಿನ ಸೀಸನ್ನಲ್ಲೂ ಮಾರುಕಟ್ಟೆ ಪಕ್ಕದ ಬಡಾವಣೆಯ ಜನರಿಗೆ ಯಾವುದೇ ಸಮಸ್ಯೆಗಳು ಎದುರಾಗಿರಲಿಲ್ಲ. ಈಗ ಮಾವು ಫಲ್ ಫ್ಯಾಕ್ಟರಿಗಳು ಸಂಸ್ಕರಣೆ ನಂತರ ಪಕ್ಕದ ರೈತರ ಜಮೀನಿಗೆ ತ್ಯಾಜ್ಯ ನೀರನ್ನು ಹಾಗೆ ಕಾಲುವೆಗಳಿಗೆ ಹರಿಸ್ತಾ ಇದ್ದು ಇದರಿಂದ ಪಕ್ಕದ ಬಡವರ್ಗದ ಜನರು ವಾಸ ಮಾಡುವ ಇಂದಿರಾನಗರ ಬಡಾವಣೆಯ ಜನರ ನಿದ್ದೆ ಕೆಡಿಸಿದೆ. ಮಾವು ಪಲ್ಪ್ ತಯಾರು ಮಾಡುವ ಫ್ಯಾಕ್ಟರಿಗಳು ಅವೈಜ್ಞಾನಿಕವಾಗಿ ತ್ಯಾಜ್ಯ ನೀರನ್ನು ಸಂಸ್ಕರಣೆ ಮಾಡದೆ ಹೊರಬಿಟ್ಟಿರುವ ಪರಿಣಾಮ ಇದರಿಂದ ಮಾರುಕಟ್ಟೆ ಸುತ್ತಮುತ್ತ ಗಬ್ಬು ನಾರುವ ವಾತಾವರಣ ನಿರ್ಮಾಣ ಆಗಿದೆ. ಇದರಿಂದಾಗಿ ಜನರು ಮಾರುಕಟ್ಟೆ ಸುತ್ತಲೂ ಮೂಗು ಮುಚ್ಚಿಕೊಂಡು ಓಡಾಡುವ ಪರಿಸ್ಥಿತಿ ನಿರ್ಮಾಣ ಆಗಿದ್ದು ಹೇಳೋರು ಕೇಳೋರು ಯಾರೂ ಇಲ್ಲದಂತಾಗಿದೆ. ಶ್ರೀನಿವಾಸಪುರ ಎಪಿಎಂಸಿ ಮಾರುಕಟ್ಟೆ ಹೊರಭಾಗದಲ್ಲಿ 3 ಮಾವು ಸಂಸ್ಕರಣಾ ಫ್ಯಾಕ್ಟರಿಗಳು ಕೆಲಸ ಮಾಡುತ್ತಿದೆ. ಈ ಪೈಕಿ ಮಾರುಕಟ್ಟೆ ಹಿಂಭಾಗದಲ್ಲಿ ಇರುವ ಆಸ್ಪೆಟಿಕ್ ಕ್ವಾಲಿಟಿ ಫುಡ್ ಎನ್ನುವ ಫಲ್ ಫ್ಯಾಕ್ಟರಿಯು ತ್ಯಾಜ್ಯ ನೀರನ್ನು ನೇರವಾಗಿ ಪಕ್ಕದ ಜಮೀನಿಗೆ ಹರಿಬಿಟ್ಟಿದ್ದಾರೆ. ಅದು ಪಕ್ಕದ ಮೋರಿ ಮೂಲಕ ಇಂದಿರಾನಗರ ಬಡಾವಣೆ ಒಳಗೆ ಹಾದು ಹೋಗ್ತಾ ಇದ್ದು ಮಳೆಯಾಗುತ್ತಿರುವ ಕಾರಣ ನೀರೆಲ್ಲ ಮನೆಗಳಿಗೆ ನುಗ್ಗಿದೆ. ಜೊತೆಗೆ ನೀರು ನಿಂತಲ್ಲೇ ನಿಂತಿದ್ದು ದುರ್ವಾಸನೆಯಿಂದ ಜನರು ಮಾರುಕಟ್ಟೆಯೊಳಗೆ ಹೋಗದಂತಾಗಿದೆ. ತ್ಯಾಜ್ಯ ನೀರು ಕೆಲ ವಾರಗಳಿಂದ ನಿಂತಲೇ ನಿಂತಿರುವ ಪರಿಣಾಮ ನೀರಲ್ಲಿ ಕ್ರಿಮಿಕೀಟಗಳು ಉತ್ಪತ್ತಿಯಾಗ್ತಾ ಇದ್ದು ಈಗಾಗಲೇ ಇಂದಿರಾನಗರ ಬಡಾವಣೆಯಲ್ಲಿ ಹಲವರಿಗೆ ಸಾಂಕ್ರಾಮಿಕ ರೋಗಗಳು ಆರಂಭವಾಗಿದೆ. ಕೂಡಲೇ ದುರ್ವಾಸನೆ ಸಮಸ್ಯೆಯಿಂದ ಮುಕ್ತಿ ಕಲ್ಪಿಸುವಂತೆ ಜನರು ಒತ್ತಾಯಿಸಿದ್ದಾರೆ. ಇಂದಿರಾನಗರ್ನಲ್ಲಿ ಇರೋದು ಇದು ಜ್ಯೂಸ್ ಫ್ಯಾಕ್ಟ್ರಿದು ನೀರೆಲ್ಲ ಈ ಕಡೆ ಬಿಡ್ತಾ ಇದ್ದಾರೆ ಅವರು. ವಿಪರೀತ ವಾಸನೆ. ಆ ವಾಸನೆಯಿಂದ ಮನೆಗಳಲ್ಲಿ ಇರೋಕ್ಕೂ ಆಗಲ್ಲ, ಊಟ ಮಾಡೋಕ್ಕೂ ಆಗಲ್ಲ. ವಿಪರೀತ ಮಕ್ಕಳಿಗೆಲ್ಲ ಹುಷಾರಾಗ್ದಂಗೆ ಆಗಿಬಿಟ್ಟಿದೆ. ಮಕ್ಕಳಿಗೆ ದೊಡ್ಡವ್ರಿಗೆ ಎಲ್ರಿಗೂ ಹುಷಾರಂಗೆ ಆಗಿಬಿಟ್ಟಿದೆ. ಆ ಸಮಸ್ಯೆಯಿಂದ ನಮಗೆ ಸ್ವಲ್ಪ ಯಾರು ನಮ್ಮನ್ನು ಬಂದು ಕೇಳೋರು ಇಲ್ಲ. ಏನಪ್ಪ ನಿಮ್ದೇನು ತೊಂದರೆ ಏನು ಅಂತ ಕೇಳೋರು ಇಲ್ಲ ನಮಗೆ. ಇನ್ನು ನಾವು ಇಲ್ಲಿ ಇದ್ಕೊಂಡು ನಾವೇನು ನಮ್ಮದು ಪ್ರಯೋಜನ ಇದೆ? ನಮ್ಮ ಕೌನ್ಸಿಲರ್ಗೆ ಹೇಳಿದರೆ ಆಯಿತು ನಾನು ಹೋಗಿ ಮಾತಾಡ್ತೀನಿ, ನಾನೆಲ್ಲ ರೆಡಿ ಮಾಡಿಸ್ತೀನಿ ಅಂತ ಹೇಳಿದರು. ಮೊನ್ನೆಲ್ಲ ಅರ್ಜಿನೂ ನಾವು ಕೊಟ್ಟಿದ್ದೀವಿ. ಅದು ಅವರು ಎತ್ಕೊಂಡೋಗಿ ಕೊಟ್ಟಿದ್ದಾರೋ ಇಲ್ವೋ ಅದು ಗೊತ್ತಿಲ್ಲ ನಮಗೆ. ನಮ್ಮ ಸಮಸ್ಯೆ ಈ ಥರ ಇದೆ. ಚಿರಂಡಿಗಳೆಲ್ಲ ತುಂಬೋಗಿವೆ, ಅದು ಕೂಡ ಎತ್ತಾ ಇಲ್ಲ. ಅವ್ರಿಗೇನಾದರೂ ಇದು ಸುಮಾರು ಅಂದರೆ ಒಂದು ತಿಂಗಳಿಂದ ಸರ್ ಇದು ವಿಪರೀತ ವಾಸನೆಗೆ ಇರೋಕ್ಕೆ ಆಗ್ತಾ ಇರೋದು. ವಿಪರೀತ ಹಾವುಗಳಿವೆ, ವಿಪರೀತ ತೊಂದರೆ ಆಗ್ತಾಯಿದೆ ನಮಗೆ. ಇಲ್ಲ ಸರ್, ಮೋರಿಗಿರಿ ಏನೂ ಇಲ್ಲ ಸರ್. ಅಲ್ಲಿ ಆ ಕಡೆಯಿಂದ ಅದು ಯಾವ್ದಾರ್ದೋ ಜಮೀನಿದೆ ಎಲ್ಲ ಇಲ್ಲಿ ಬಿಟ್ಬಿಟ್ಟಿದ್ದಾರೆ. ಆ ನೀರು ಏನಾಗುತ್ತೆ ಅಂದರೆ ಇಲ್ಲಿ ಆರಾಮ್ಸೆಯಲ್ಲಿ ಪಕ್ಕದಲ್ಲೇ ಸ್ವಲ್ಪ ಜಾಗ ಇದೆ, ಖಾಲಿ ಜಾಗ. ಆ ಮೋರಿಗೂ ಅಟ್ಯಾಚ್ ಆಗಿದೆ ಅದು. ಆ ಮೋರಿಯಿಂದ ನೀರೆಲ್ಲ ಒಳಗಡೆ ಬಂದುಬಿಡುತ್ತೆ. ಮೊನ್ನೆ ಹೋಗಿ ನಾನು ಇವ್ರು ಕೂಡ ಮಾತಾಡಿದ್ದೀನಿ. ನಾನು ಇವ್ರು ಕೂಡ ಹೋಗಿ ಹೇಳಿದ್ದೀನಿ ಆರಾಮ್ಸಿನಲ್ಲಿ ಈ ಥರ ನೀರು ಬರ್ತಾಯಿದ್ರೆ ನೀವೇನು ಮಾಡ್ತಾಯಿದ್ದೀರಾ, ನೀವು ಹೋಗಿ ಯಾಕೆ ಕೇಳಬಾರ್ದು ಅಂತ ನಾನು ಹೇಳಿದ್ದೀನಿ. ಆಯ್ತಪ್ಪ ನಾವು ಹೋಗಿ ಮಾತಾಡ್ತೀವಿ ಅಂತ ಅವರು ಹೇಳಿದರು. ಮತ್ತು ಅವರೇನು ನಿನ್ನೆಲ್ಲ ಮೊನ್ನೆಲ್ಲ ಇದು JCB ತಂದು ಅವರು ಸ್ವಲ್ಪ ಅಲ್ಲಿ ಬಂದ್ ಮಾಡಿಸಿದ್ದಾರೆ ಅವರು. ಆ ನೀರು ಮತ್ತೆ ಅದು ಎಲ್ಲೋಗ್ತಾ ಇದೋ ಏನೋ ಗೊತ್ತಿಲ್ಲ ಸರ್. ವಿಪರೀತ ವಾಸನೆ, ವಿಪರೀತ ಸರ್. ಬರ್ತಾ ಇದೆ ಸರ್. ಟೈಫಾಯ್ಡ್ ಇದೆ, ಟೈಫಾಯ್ಡ್ ಜ್ವರ, ಡ್ಯಾಂಗೋ ಜ್ವರ ಎಲ್ಲ ಮಕ್ಕಳಿಗೆಲ್ಲ ಶುರುವಾಗಿದೆ, ದೊಡ್ಡವ್ರಿಗೂ ಶುರುವಾಗಿದೆ. ಇನ್ನು ಮಾವು ಫಲ್ ಫ್ಯಾಕ್ಟರಿಗಳು ಅವೈಜ್ಞಾನಿಕವಾಗಿ ತ್ಯಾಜ್ಯ ನೀರನ್ನು ಸಂಸ್ಕರಣೆ ಮಾಡದೆ ಹೊರಕ್ಕೆ ಬಿಡುವ ಹಾಗಿಲ್ಲ ಎಂಬ ನಿಯಮಗಳಿದೆ. ನಿಯಮಗಳನ್ನು ಗಾಳಿಗೆ ತೂರಿರುವ ಶ್ರೀನಿವಾಸಪುರ ಆಸ್ಪೆಟಿಕ್ ಕ್ವಾಲಿಟಿ ಫುಡ್ ಕಂಪನಿ ಸಂಸ್ಕರಣೆ ಮಾಡದೆ ತ್ಯಾಜ್ಯ ನೀರನ್ನು ಹೊರಗೆ ಬಿಡಲಾಗ್ತಾ ಇದೆ. ಇದರಿಂದ ಇಂದಿರಾನಗರ ಬಡಾವಣೆ ಸೇರಿ ಅಕ್ಕಪಕ್ಕದ ವಾತಾವರಣ ಕಲುಷಿತಗೊಂಡಿದೆ. ಹೀಗಾಗಿ ಜಾನುವಾರುಗಳು ಮೇಯಿಸುವ ಜನರಂತೂ ದುರ್ವಾಸನೆಯಿಂದ ಕೆಂಗಟ್ಟಿದ್ದಾರೆ. ಇನ್ನು ಕುರಿಗಾಹಿಗಳು ಕುರಿಗಳನ್ನು ಮೇಯಿಸುವುದಕ್ಕೂ ಹಿಂದು ಮುಂದು ನೋಡುವಂತಾಗಿದೆ. ಈ ಬಗ್ಗೆ ಕುರಿಗಾಹಿಗಳು ಮಾತನಾಡಿದ್ದು ದುರ್ವಾಸನೆಯಿಂದ ಆರೋಗ್ಯ ಸಮಸ್ಯೆಗಳು ಎದುರಾಗ್ತಿದೆ ಎಂದಿದ್ದಾರೆ.
ಮೇಯ್ತಾವಲ್ಲ ಪಾಪ ಕೀಟನಾಶಕಗಳೆಲ್ಲ ಇರುತ್ತೆ. ಅವ್ರ ಪಾಪ ಎಲ್ಲ ವಾಸನೆ ಏರಿಯಾಗೆಲ್ಲ ತೊಂದರೆ ಆಗುತ್ತೆ. ಮಂಡಿ ಒಳಗಡೆ ಏನು ಹೋಗಲ್ಲ, ನೀರು ಎಲ್ಲ ಇರುತ್ತೆ, ವಾಸನೆ ಎಲ್ಲ ಬರುತ್ತೆ, ಜನಗಳಿಗೆ ಏನಾದರೂ ತೊಂದರೆ ಬರುತ್ತೆ. ಇದು ಸ್ಟಾರ್ಟಿಂಗ್ ಆಗಿ ಒಂದು ತಿಂಗಳು ಬಿಟ್ಟು ಮತ್ತೆ ಬರ್ತಾಯಿದೆ ನೀರು. ವಾಸನೆ ಎಲ್ಲ ವೇಸ್ಟ್ ಅಲ್ಲ, ಕೆಟ್ಟ ವಾಸನೆ ಎಲ್ಲ ವೇಸ್ಟ್ ಬರ್ತಾ ಇರೋದ್ರಿಂದ ಫುಲ್ಲು ವಾಸನೆ ಜಾಸ್ತಿ. ಸೊಳ್ಳೆಗಳು, ಹುಳುಗಳು ಎಲ್ಲ ಬರುತ್ತೆ ಜಾಸ್ತಿ. ಅಂದರೆ ಮಂಡ್ಯ ಒಳಗೆ RMC ಇದೆಯಲ್ಲ, RMC ಆ ಕಡೆ ಎಲ್ಲ ಬರ್ತವೆ ನೀರು. ಆ ಕಡೆ ಬಂದಿದ್ದಂಗೆ ನಮ್ಮೂರಿಗೆ ಬರುತ್ತೆ, ಇಂದಿರಾನಗರ. ಅಲ್ಲಿ ಗೊತ್ತಿಲ್ಲ ಅವ್ರಿಗೆ. ನಮ್ಮ ಏರಿಯಾಗೆ ಎಲ್ಲ ಅದೇ ಸ್ಮೆಲ್ಲು, ಚಿಕ್ಕ ಹುಡುಗರಿಗೆಲ್ಲ ಜ್ವರ, ಅದು ಇದು ನೆಗಡಿ. ಸೀಸನ್ ಸ್ಟಾರ್ಟ್ ಇಲ್ಲ, ಸೀಸನ್ ಆದಮೇಲೆ ಏನಾದರೂ ಪೈಪ್ಸು ಏನಾದರೂ ಹಾಕಿಸ್ಬಿಟ್ಟು ಚೆನ್ನಾಗಿರುತ್ತೆ. ಒಟ್ನಲ್ಲಿ ವಿಶ್ವಪ್ರಸಿದ್ಧ ಮಾವಿನ ಹಣ್ಣಿನ ನಗರ ಎಂದು ಹೆಸರುವಾಸಿಯಾಗಿರುವ ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕಿನಲ್ಲಿ ಮಾವು ಸೀಸನ್ ಮುಗಿದು ಬರೋಬ್ಬರಿ 1.5 ತಿಂಗಳಾಗಿದೆ. ಇದೀಗ ಮಾವು ಮಾರುಕಟ್ಟೆ ಬೇಕು ಎಂತಿದೆ. ಆದರೆ ಮಾವು ಸಂಸ್ಕರಣೆ ಆರಂಭಿಸಿರುವ ಮಾವು ಫಲ್ ಫ್ಯಾಕ್ಟರಿಗಳು ಅವೈಜ್ಞಾನಿಕವಾಗಿ ಸಂಸ್ಕರಣೆ ಮಾಡದೆ ತ್ಯಾಜ್ಯ ನೀರನ್ನು ಹೊರಬಿಟ್ಟಿದ್ದು, ಅದರ ಪರಿಣಾಮ ಪಕ್ಕದ ಇಂದಿರಾನಗರ ಬಡಾವಣೆ ಜನರಿಗೆ ನೆಮ್ಮದಿ ಇಲ್ಲದಂತಾಗಿದ್ದು, ದುರ್ವಾಸನೆ, ನೊಣಗಳು, ಸೊಳ್ಳೆ ಕಾಟ ಆರಂಭವಾಗಿ ಜನ ಹೈರಾಣಾಗಿದ್ದಾರೆ. ಶ್ರೀನಿವಾಸಪುರ ಪುರಸಭೆಗೆ ಈ ಬಗ್ಗೆ ದೂರು ಕೊಟ್ಟರೂ ಏನೂ ಪ್ರಯೋಜನ ಆಗಿಲ್ಲ. ಹಾಗಾಗಿ ಸಾಂಕ್ರಾಮಿಕ ರೋಗಗಳು ಮತ್ತಷ್ಟು ಉಲ್ಬಣ ಮುನ್ನವೇ ಈ ಬಗ್ಗೆ ತಾಲೂಕು ಆಡಳಿತ ಗಮನ ಹರಿಸಬೇಕಾಗಿದೆ.